ವಕ್ರತುಂಡ ಮಹಾಕಾಯ ಹಾ ಸೂರ್ಯಕೋಟಿ ಸಮಪ್ರಭ ಹೌದ್ರಿಪ್ಪ. ನಿರ್ವಿಘ್ನಂ ಕುರ್ಮೆ ದೇವೋ ಸರ್ವ ಕಾರ್ಯಕ್ಕೂ ಸರ್ವದ ಸರ್ವಕಾರ್ಯಕ್ಕೂ ಸರ್ವದ ಅಂತ ಹೇಳಿದ್ರು ಮಾತು. ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದ ಅಂತ ಹೇಳುತ್ರಿಪ್ಪ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಅವ್ರು ಯಾರೋ ಯಪ್ಪ? ಶ್ರೀಕೃಷ್ಣ ಪರಮಾತ್ಮನ ಪಾದದಲ್ಲಿ ಹಾ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳುತ್ತಾ ಹಾಲ ಮತದ ಮೂಲ ಗುರು ಗುರುರೇವಣ ಸಿದ್ದೇಶ್ವರ ಪಾದ ಅಡೆದಾವರೆಗಳಲ್ಲಿ ಹಣೆಯನ್ನು ಮಣಿದು ಹಾ ಅವನ ಪರಮ ಶಿಷ್ಯ ಸೂರಾಮದೇವಿ ಸುತ್ತ ಬಾಳ ಬರಮದೇವರ ಪುತ್ರ ಲಿಂಗ ಬೀರಾಣ ದೇವರ ಪಾದಗಳಲ್ಲೂ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ಹೌದಲ್ರಿಪ್ಪ. ಆ ಬೀರದೇವರ ಶಿಷ್ಯನಾದಂತ ಅವ್ರು ಯಾರೋ ಯಪ್ಪ? ತಂದೆ ತುಕಾಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಸಿ ಬಂದು ಮಾನವರಲ್ಲಿ ಮನೆಗೇನೆ ಶಿವನಲ್ಲಿ ಶಿವಗೇನೆ ಶಿವ ಕೊಟ್ಟಾಳ ಸಿದ್ಧ ಮಾಳಿಂಗರಾಯ ಅನಿಸಿಕೊಂಡು ಹಾ ಬಾಲದಲ್ಲಿ ಲೀಲೆಗಳನ್ನು ಪವಾಡಗಳನ್ನು ಮಾಡಿ ಹೌದ್ರಿಪ್ಪ. ಸೋಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಬೊಬ್ಬಲಿ ಬನದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯಿಗೆ ಅನಂತ ಕೋಟಿ ಭಕ್ತಿ ಪೂರ್ವಕ ಹಣೆಯನ್ನು ಮಣಿದು ಹೌದ್ರಿಪ್ಪ. ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳೆದಿರ್ತಕ್ಕಂಥ ಅವ್ರು ಯಾರೋ ಯಪ್ಪ? ನಮ್ಮೂರಿನಲ್ಲಿ ಹುಣಚಿನ ಬನದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನನ್ನ ಆಕಾಶ ಬಹಳ ಭರಮದೇವರ ಪಾದಗಳ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ಹೌದಲ್ರಿಪ್ಪ. ಸೋಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕಿನ ಹಾ ಸೋನೇರಿ ಜವಳಿಗೆ ಗ್ರಾಮದಲ್ಲಿ ಈ ಪುಣ್ಯ ಜಾಗದಲ್ಲಿ ವಾಸ ಮಾಡಿರ್ತಕ್ಕಂಥ ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥ ಯಾವ ನನ್ನಪ್ಪನಾದಂಥ ಶೆಟ್ಟಪ್ಪ ಮಾರಾಯರ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೌದಲ್ರಿಪ್ಪ. ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಹಾಗೂ ಸರಜೋಡಿ ಹಾಡುವಂತ ಕಲಾವಿದರಿಗೆ ಕೂಡ ಪೈಲೇದ ಸಂದಿನ ನಮಸ್ಕಾರಗಳನ್ನು ಹೇಳಿ ಹಾ ಬಹಳ ಮಾತಾಡುದೇನಿಲ್ಲಿ ಹೌದ್ರಿಪ್ಪ. ಯಾಕೆ ಹೇಳುದಪ್ಪ ಅಂತ ಕೇಳಿದ್ರನ ಯಾಕೆ ಹೇಳ್ಬೇಕಾಗ್ಯದ್ರಿಪ್ಪ? ಎಲ್ಲಾ ಮ್ಯಾಳಿಗೆ ಉಗಾದಿ ಸೇಜೆ ಅನ್ನೋದೊಳಗ ಎಲ್ಲಾ ಮ್ಯಾಳಿ ಕಾರ್ಯಕ್ರಮ ಅದಾವಲ್ರಿಪ್ಪ. ದಿನನಿತ್ಯ ಒಂದು ಊರು ನೀರು ಕುಡಿದು ಅದರಾಗೆ ಬ್ಯಾಸಗಿ ದಿನ ಅದ. ಹೌದ್ರಿಪ್ಪ. ವಾತಾವರಣ ಚೇಂಜ್ ಆಗಿ ಸೂರ್ಗಯತ್ತು ಶೀರ್ಗಯ ತಾಲ್ಗಯತ್ತು ಬಾಲ್ಗಯ ಅಂದಾರ. ಹೌದು ಕಂಟಿದ್ರೆ ಜಗದೊಳಗ ಭಂಟವ. ಹೌದು ಅದಕ್ಕೆ ಇರ್ಲಿ, ಹಾ ಎಲ್ಲಾ ಮಾಡ್ಲಕ್ ಬರ್ತದ ಕರೆ, ಗಳಿಸ್ಲಕ್ ಬರ್ತದ ಕರೆ, ಸೂರು ಗಳಿಸೋದು ಬಹಳ ಬಿರಿಯದ. ಹೌದ್ರಿಪ್ಪ, ಬಹಳ ಮುಸ್ಕಿಲ್ ಅದ್ರಿಪ್ಪ. ಆದ್ರೂ ಸಹಿತಕ್ಕೆ ಏನಾದರೂ ಹಾಡುದ್ರೊಳಗಾಗಲಿ ಮಾತಾಡುದ್ರಲ್ಲಿ ಎರಡೂ ಮೇಳಗಳಲ್ಲಿ ಏನಾದರೂ ತಪ್ಪಾಗಿದ್ರು ಸಹಿತಕ್ಕೆ ತಪ್ಪನ್ನಂತದ ಬದಿ ಒತ್ತಿ ಒಪ್ಪನಂತದಷ್ಟೇ ಎತ್ತಿ ಸ್ವೀಕಾರ ಮಾಡ್ತಿರ್ತೇವೆ. ನಮ್ಗೆ ಆತ್ಮವಿಶ್ವಾಸ ಅದ. ಹೌದು ಆ ನಮ್ಮ ಜವಳ ಕೊಡು ಹುಡುಗಿಗೆ ಹೆಂಗಾಗ್ಯದ ಅಂತ ಕೇಳಿದ್ರನ ಹೆಂಗಾಗ್ಯದ್ರಿಪ್ಪ? ಜವಳ ಕೊಡ ಅವನಿಗೆ ಹೌದೌದ ಎಲ್ಲ ಸುಚ್ಚಪ್ಪ ಆಗ್ಯಾನವ. ಹೌದು ಹಾ ಗೌಡ್ರ ಮನ್ಯಾಗ ಸಿದ್ಧ ಜೀತಂಗಾಗ್ಯದ, ಜೀತ ನಿತ್ತಂಗಾಗ್ಯದ. ಹೆಂಗಾಗ್ಯದ್ರಿಪ್ಪ? ಗೌಡ್ರ ಮನ್ಯಾಗ ಹೆಂಗ ಸಿದ್ಧ ಜೀತ ನಿತ್ತಂಗಾಗ್ಯದ್ರಿಪ್ಪ? ಅವಪ್ಪ ತೀರ್ಕೊಂಡಾರ. ಸಣ್ಣ ವಯಸ್ಸಿರ್ಲಾಗಿನ್ನು ಗೌಡ್ರ ಮನ್ಯಾಗ ಸಿದ್ಧನ ತಂದ ಜ್ವಾಕಿ ಮಾಡಿ ದನ ಕಾಯ್ಲಕ್ಕ ಹತ್ತಿದ್ರು, ಜೀತ ಇಟ್ಕೊಂಡಾರ. ಹೌದು ಎಲ್ಲಿ ಬೇಕಾದಲ್ಲಿ ಸಣ್ಣ ಹುಡುಗನ ಆ ಕಡೆ ಬಾಯಿಸಿದ್ದ ಈ ಕಡೆ ಬಾಯಿಸಿದ್ದ, ಎಲ್ಲಾರ ಬಾಯ ಒಟ್ಟು ಸಿದ್ಧ ಆಗಿಬಿಟ್ಟ. ಹೌದಾ ಪ್ರೀತಿ ಎಲ್ಲಾ ಕಾಳಜಿ ಮಾಡೋರು ಮುಂದೆ ಅಂಗಡಿ ಏನು ತರುದಾದ್ರು ಸಿದ್ಧ ಹೋಗ ಅಂಗಡಿಗೆ ಇದನ್ನ ತೊಗೊಂಡ್ ಬಾ ಅಂದ್ರಪ್ಪಲಿನ ಎಲ್ಲಾ ಇವನ ಕೈಯಾಗ ಕೊಟ್ರು. ಗೌಡ ದಿನ ಗ್ರಾಮ ಪಂಚಾಯತಿ ಒಳಗ ನ್ಯಾಯ ಹಿಡ್ಕೊತ ಹೋಗೋರು. ಹೌದಾ ಮೆಂಬರ್ ಇದ್ದನ್ರಿಪ್ಪ. ಗೌಡತಿ ಮನ್ಯಾಗ ಸಿದ್ಧ ಅಂದ್ರ ಮನಿ ಮಗ ಅನಿಸ್ಕೊಂಡ್ ಬಿಟ್ಟ. ಸಣ್ಣ ಮಗ. ಎಲ್ಲಾ ಮಕ್ಕಳು ನೌಕರಿಗಿದ್ರು. ಅವತ್ತ ಬ್ಯಾಸಿಗೆ ಸುಟ್ಟಿಗೆ ಸಸ್ತಾರು ಮಕ್ಕಳು ಮನಿಗೆ ಬರೋರಿದ್ರು. ಆ ಗೌಡತಿ ಏನ್ ಹೇಳ್ದಳಂತ ಕೇಳಿದ್ರ ನಾ ಸಿದ್ಯಾಕ್ ನಿಮ್ಮ ಸಣ್ಣ ಗೌಡತಿ ಮನಿಗೆ ಬರೋರ ಇವತ್ತ ಅಂಗಡಿಗೆ ಸಕ್ಕರೆ ಚಾಪುಡಿ ಆಗ್ಯದ ತಗೊಂಡು ಬಾತೇಳಿ ಹಿಂಗ ದಿನನಿತ್ಯ ತರ್ಲಾಕ್ತಾನ. ಇವ ಏನ್ ಮಾಡ್ದ ಎಲ್ಲಾ ನನ್ನ ಕೈಗೆ ಕಾರ್ಬಾರ ತಿಳ್ಕೊಂಡು ಅದ್ರ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ
ಹಿಂಗ ತುಸು 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 ಗೋಳೆ ಮಾಡ್ಲಕ್ ಶುರು ಮಾಡ್ದ. ಕತ್ರಿ ಹೊಡಿಲತ್ತ ಗಬ್ರು ಅಲ್ಲಿ. ಯಾರು? ಸಿದ್ಯ. ಸಿದ್ಯ. ಹೌದಾ? ಇವ ಎಲ್ಲಿಡವ ಗೋಳೆ ಮಾಡಿ? ಎಲ್ಲಿ ಇಡ್ತಿದ್ರಿಪ್ಪ? ಎಮ್ಮಿ ಕಟ್ಟು ಮುಂದೆ ಎಮ್ಮಿ ಹಿಂದ ಮಣ್ಣು ಕೆದರಿ ಕುಣ್ಯಾಗ ತುಂಬಿಡವ. ಹೌದಾ? ಎಮ್ಮಿ ಕಾಲಾಗ ಈಚೆ ಕಡೆ ಹಿಂದ ಎಮ್ಮಿ ಕಾಲ. ಹೌದೌದ. ಒಂದ್ ಕುಣಿ ತುಂಬಿತು. ಆ ಗೌಡ್ರು ಬಂದ್ರಪ್ಪಲೇನೆ ಯಾನ ಹೇಳ್ದಳ ಗೌಡ್ತಿ ಅಂತ ಕೇಳಿದನಿ. ಸಿದ್ಧ ಇವತ್ತು ಅವಲಕ್ಕಿ ಮತ್ತ ಆಗ್ಯದ ಅಂಗಡಿಗೆ ಹೋಗಿ ತೊಗೊಂಬಾರು ಸಿದ್ಧ ಅಂದ್ರಪ್ಪಲೆ. ಯಾನಂದ? ಏನತ್ತನ್ರಿ ಗೌಡ್ತಿಗೆ ಸಿದ್ಧ? ಓ ಗೌಡ್ತಿರಿ ಈಸ್ ದಿನ ಯಾನ ಸಿದ್ಧ ಅನ್ನೋದಂದಿರಿ, ಇನ್ನು ಸಿದ್ಧ ಅನ್ಬ್ಯಾಡ್ರಿ ಅಂದ. ಹೌದಾ? ಅವಾಗೇನ್ ಹೇಳ್ತಾಡ್ರಿಪ್ಪ ಗೌಡ್ತಿ? ಯಾನ್ ಅನ್ನೋದು ಸಿದ್ಧ ಅಂದ್ರಪ್ಪಲೇನೆ ಸಿದ್ದು ರಾವನ್ರಿ ಅಂದ. ಹೌದಾ? ರಕ್ಕಿನ ಕುಣಿ ಗತ್ತ ತುಂಬ್ಯಾದ. ಗಬ್ರು ಹೆಂಗ ತೆಗದಾರ ಗತ್ತ? ಸಿದ್ದು ರಾವನನ್ನ ಗೌಡ್ತಿ ಅಂತ ತಿಳ್ಕೊಂಡು ಸಾಡದಿಂದ ಲಾಡ್ಕಿ ಮಗ ಲಾಡ್ಕಿದಿಂದ ಬೆಳೆಸಿದೆವು. ಸಿದ್ಧ ಅನ್ನೋದು ಬಾಯದೆ ಅದ. ಸಿದ್ದು ರಾವ್ ಅಂದ್ರಿ ಏನತ್ತ? ಸಿದ್ದುರಾವ ಸಿದ್ದುರಾವ ಶುರು ಆಯ್ತ್ರಿ ಇದು. ಹೌದಾ? ಹೆಸರು ಬದಲಾಸ್ಕೊಂಡ ಗಬ್ರು ಮುಂದ ತವ್ರ ಮನೆಗೆ ಹೋಗೋದು ಬತ್ತ ಗೌಡ್ತಿಗೆ. ಹೌದು 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 ಹೌದು. ಸಿದ್ದುರಾವ ಶೇಂಗಾದ ಹೋಳಿಗೆ ಸದಕದ ಹೋಳಿಗೆ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಬ್ಯಾಲ್ಲ ಕಡಿಮೆ ಅದ, ಸ್ವಲ್ಪ ಅಂಗಡಿಗೆ ಹೋಗಿ ತೊಗೊಂಬಂದ್ರಪ್ಪ. ನೀವು ಗೋಳ್ಯಾ ಮಾಡಿ 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 ಮತ್ತೊಂದು ಕುಣಿ ತುಂಬಿದ್ರಿ. ಹೌದಾ? ಮತ್ತೊಂದು ಕುಣಿ ತುಂಬಿದ. ಓ ಗೌಡ್ತಿರಿ ಅಂದ. ಈಸ್ ದಿನ ಯಾನ್ ಸಿದ್ದುರಾವ್ ಅಂದ್ರಿ, ಇನ್ನು ಸಿದ್ದು ರಾವ್ ಅನ್ಬೇಡ್ರಿ ಅಂದ. ಮತ್ತೇನ ಅನ್ನೋದು ಸಿದ್ದು ನಿನಗ? ಯಾನ್ ಅನ್ನೋದಂದ್ರೆ ಸಿದ್ದು ಸೇಟ್ ಅಂದ್ರಿ ಅಂದ. ಹೌದಾ? ಎರಡು ಕುಣಿ ತುಂಬ್ಯಾವ ಗಬ್ರುನು. ಗೌಡ್ತಿ ಏನಂದ್ರು? ದಿನ ಪೈಲೆ ಸಿದ್ದೆ ಅಂದೆವು, ಈಗ ಸಿದ್ದು ರಾವ್ ಅಂದೆವು, ಮತ್ ಸಿದ್ದು ಸೇಟ್ ಎಲ್ಲ ಕ್ಯಾರದ ಸಣ್ಣ ಮಗಂದ ಅಪೇಕ್ಷೆ ಇರ್ಬೇಕಂತೇಳಿ ಸಿದ್ದು ಸೇಟ್ ಶುರು ಆಯ್ತ್ರಿ. ಹೌದು ಹೌದು ಹೌದು. ಆ ಮನೆಗೆ ಸಸ್ತ್ಯಾರು ಮಕ್ಕಳು ಬಂದ್ರು. ಸಣ್ಣ ಹುಡುಗರು ಸಣ್ಣ ಸೀಟಾಗಿರು. ಎಲ್ಲಿ ಹೊರಗೆ ಹೋಗಲಕ್ ಜಾಗಿಲ್ಲ. ಇಲ್ಲಿ ಹಳ್ಳ್ಯಾಗ ಬಂದ್ರಪ್ಪಲಿನ ಹುಡುಗರಿಗೆ ಹಾವಿನ ಪರಿ ಬಿತ್ತಂಗ ಆಯ್ತ್ರಿ. ಬೆಕ್ಕದಂಗ ಅಕಾಡಿ ತಿರ್ಗ್ಯಾಡ್ ಮಣ್ಣು ಆಡ್ಕೋತ ಹೋಗಿ ಸಣ್ಣ ಕೂಸ ಆ ಎಮ್ಮಿ ಕಾಯ್ಕೋತ ಹೋಗ್ಯಾನ ಸಿದ್ದು ಸೇಟ. ಆ ಸಣ್ಣ ಗೌಡ್ತಿ ಮೊಮ್ಮಗ ಹೋಗಿ ಆಡ್ಕೋತ ಮಣ್ಣು ಕೆದರಣ. ಆ ಮಣ್ಣನಾಗ ಆ ಕುಣಿ ಹತ್ತದ ಹುಡುಗಗ. ಸಿದ್ದು ಸೇಟ್ನ ಗಂಟ ಹುಡುಗಗ ಹತ್ರಿಪ್ಪ ಹತ್ಯದ. ಅದು ಅಕಾಡಿ ಕಡೆ ಕೆದರಾಡಟ್ಟಿಗೆ ಅದು ರೊಕ್ಕ ಸಿಗಡ. ಮತ್ತ ಸಣ್ಣ ಹುಡುಗರಿದ್ದಲ್ಲ ಅವಕ್ಕೆಲ್ಲ ಕರ್ಕೊಂಡು ಅಕಾಡಿ ಕೆದರಾಡಟ್ಟಿಗೆ ಆ ಮತ್ತೊಂದು ಕುಣಿನು ಸಿಕ್ಕದ್ರಪ್ಪನ ಎಲ್ಲಾ ಗೋಳ್ಯಾ ಮಾಡ್ಕೊಂಡು ಹುಡುಗರು ಅಂಗಡಿಗೆ ಹೋಗಿ ತಿಂದ ಉಳ್ದ ಅವ್ವಪ್ಪನ ಕೈಯಾಗ ಒಯ್ದು ಕೊಟ್ಟ. ಎಲ್ಲಿದ್ದಾನ ಅಲ್ಲಿದ್ದೋಳು. ಭಾಳ ವಿಚಾರ ಮಾಡಿಲ್ಲ ಇವ ಸಿದ್ದು ಸೇಟ್ ಎಮ್ಮಿ ಕಾಯ್ಕೊಂಡು ಬಂದ. ಎಮ್ಮಿ ಕಟ್ಟದ ದಿನ ಬರೋಣ ನೋಡ ಎಮ್ಮಿ ಕಟ್ಟಾಡ. ಆಯಿಂದ ನೋಡ್ದ ಎಲ್ಲ ಖುಲ್ಲಾ ಇವ್ ಕುಣಿ. ಹೋಗಿ ಸಣ್ಣ ಅತ್ತಿ ಮಾಡಿ ಕೂತ ಗೌಡ್ತಿ ಅನ್ನಂದ್ರು, ಏ ಸಿದ್ದು ಸೇಟ, ನಾಳೆಗೆ ನಿಮ್ ಸಣ್ಣ ಗೌಡ್ತಿ ಅದೆಲ್ಲ ಊರಿಗೆ ಹೋಗವ್ರ, ಏನರೇ ಅಡಿಗೆ ಅಂಬಲಿ ಮಾಡೋದಿರ್ತದ, ಅಂಗಡಿಗೆ ಹೋಗಿ ಎಲ್ಲ ಮಾಲ್ ತೊಗೊಂಬ ಅಂತೇಳಿ ಒದರದಳು. ಇವ ಆನಂದ ಗೌಡ್ತಿರಿ, ನಾ ಸಿದ್ದು ಸೇಟು ಅಲ್ಲ, ಸಿದ್ದು ರಾವ್ನು ಅಲ್ಲ, ಮೊದಲು ಯಾನ್ ಸಿದ್ದೆ ಆಯ್ತು ನೋಡು, ನಾ ಸಿದ್ದೇನೆ ಅಂದ. ಹೌದಾ? ಅದು ಹರ್ಕತ್ತಿಲ್ಲ, ಕುಣಿ ಖಾಲಿ ಆಗ್ಯಾವ ಗಬ್ರು. ಅಲ್ಲಿ ಹೇಳ್ತಾನೆ ಯಾರಿಗೆ ಮೊತ್ತೆ ಸಣ್ಣ ಮಾಡವನೆ. ಯಾಕ ಈ ಮಾತು ಹೇಳುದು? ಯಾಕೆ ಈ ಮಾತು ಹೇಳಬೇಕಾಗ್ಯದ್ರಿಪ್ಪ? ಇದು ದೃಷ್ಟಾಂತ. ಹೌದಾ? ಇದಕ್ಕೆ ಸಿದ್ಧಾಂತ ಏನದಂತ ಕೇಳಿದ್ರನ ಏನಾದ್ರಿಪ್ಪ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಇರುವಿ 84 ಲಕ್ಷ ಜವರಾಶಿ ಜಲಬ ತಿರುಗಿದು ಕಡಿಮಾನವ ಜನ್ಮಕ್ಕೆ ಹುಟ್ಟಿ ಬಂದದ ಮಾನವ. ಹೌದಾ? ಇದಕ್ಕ ಏರ ಇಳುವ ವಯಸ್ಸ ಮುಪ್ಪ ಅವಸ್ಥೆಗಳದಾವ. ಅದಾವಲ್ರಿಪ್ಪ? ಬಾಲ್ಯ ಯೌವನ ಮುಪ್ಪ. ಹೌದು. ಈ ಮಾಯಾ ಪ್ರಪಂಚದ ಸಾಗರ ದಾಟಿ ಹೋಗಬೇಕಾದ್ರ ದೇವರು ಕೊಟ್ಟು ನೋಡ್ತಾನ, ಕೊಂಡು ನೋಡ್ತಾನಲ್ರಿಪ್ಪ. ಹಿರಿಯರ ಗವಾರಿ ಭಾಷೆದೊಳಗೆ ಹೇಳ್ಯಾರ, ದೇವರು ಕೊಟ್ಟ ಕಾಲಕ್ಕೆ ತೊಡಿ ಮರಿ ಮಾಡಿ ಉಂಡಿ ಅದು ಕಡಿತನ ಉಳಿತದ. ಹೌದಾ? ನಾನೇ ಗಳಿಸಿನ ಸೊಕ್ಕಿಗೆ ಬಂದಿ ಹೆಡಕ ಮರಿತಾನ್ರಿಪ್ಪ. ನಿನ್ನ ಮೈ ಮೇಲಿನ ತೊಗಲು ತಗೊಂಡು ನಿನಗ ಬಡತಾನ ಬರ್ತಾ ಅಂತ ಹೇಳ್ತಾರ ಅವ್ರ ಮಹಾತ್ಮರು. ಹೌದಲ್ರಿಪ್ಪ. ಅದಕ್ಕೆ ನಾವು ನೀವು ಮಾಯಾ ಪ್ರಪಂಚದೊಳಗೆ ಹುಟ್ಟಿ ಬಂದಿದ್ದೇವಂದ್ರ ಕೀರ್ತನ, ಭಜನ, ಡೊಳ್ಳಿನ ಹಾಡುಗಳು ಮಾಡುವುದಾಗಲಿಲ್ಲ ಅಂದ್ರು ಕೇಳರೆ ಯಾಕಲ್ಲ ಜೀವನ ಪುನೀತ್ರ ಮಾಡ್ಕೋಬೇಕಾಗ್ಯದ. ಹೌದಲ್ರಿಪ್ಪ. ಅದಕ್ಕೆ ಬಹಳ ಮಾತಾಡೋದಿಲ್ಲ. ಇದೇ ಊರದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘದವರು ಒಳ್ಳೆ ಕಲಾವಿದರು, ನಮ್ಗಿಂತಲೂ ಹಿರಿಯರದಾರ.
ಅದಾರಲ್ರಿಪ್ಪ. ಅದನ್ನು ಪ್ರಥಮದಲ್ಲಿ ದಿಮ್ಮ ಹೊಡೆದಾರ. ಹೊಡೆದಾರಲ್ರಿಪ್ಪ. ಇಲ್ಲಿ ಕಾರ್ಯಕ್ರಮ ಹೆಂಗಾಗಬೇಕಪ್ಪ ಅಂತ ಕೇಳಿದ್ರೆ ನಾವು ಹಿಂದಕ್ಕೊಮ್ಮೆ ಬಂದ ಊರಾಗ ಈ ಸುನರಿ ಜವಳಿಗೆ ಒಳಗ ಹಾಡಿ ಹೋಗಿದ್ದೇವ್ ನಾವು. ಹೌದಲ್ರಿಪ್ಪ. ಮತ್ತೇನೋ ನಮ್ಮ ಮ್ಯಾಲ ಪ್ರೇಮಿಟ್ಟು ಆ ಮುತ್ತನ ನಾಮಸ್ಮರಣೆ ಮಾಡುದು ನಮ್ಮ ಹಣಿಬಾರದೊಳಗ ಬರದ ಅಂತೇಳಿ ಇಲ್ಲಿ ಮತ್ತೆ ಬಂದಿದೆವು. ಹೌದು. ಇಲ್ಲಿ ಏನು ಹೇಳುದಪ್ಪ ಅಂತ ಕೇಳಿದ್ರೆ ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದು. ಹೌದಲ್ರಿಪ್ಪ. ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದು. ಸರದೋಡಿ ಹಾಡುವಂತ ಕಲಾವಿದರಿಗೆ ಪ್ರಶ್ನೆ ಉತ್ತರ ಬೆಕ್ಕದಟ್ಟು ಬಿರ್ಸ್ ಮಾಡಿದ್ರು ಸಹಿತ ವಾಚ್ ಶಬ್ದ ಆಗಿರಬಾರದು. ಹೌದಾ. ಯಾವ ಧರ್ಮಕ್ಕೂ ಧಕ್ಕಿ ಬಂದಿರಬಾರದು. ಅಮೋಘ ಸಿದ್ಧ ಬೇರೆ ಅಲ್ಲ, ಮಾಳಿಂಗರ ಬೇರೆ ಅಲ್ಲ, ಸಮಗತ್ತಿಗೆ ಸಿದ್ಧರ ತಳಿ ಭೂಮಿ ತಲೆ ಮೇಲೆ ಬಿರ್ದದ. ಹೌದಾ. ಯಾರ್ಯಾರು ಎಟ್ಟೆಟ್ಟು ದುಡ್ದಾರ ಅಟ್ಟ ಪಗಾರ ಸಿಕ್ಕದಲ್ರಿಪ್ಪ. ಇನ್ನು ಪ್ರಥಮದಲ್ಲಿ ನಮ್ಮ ಸರದೋಡಿ ಹಾಡುವಂತ ಕಲಾವಿದರ ದಿಮ್ಮ ಹೊಡೆದಾರಲ್ರಿಪ್ಪ. ಸಮಯ ಬಹಳ ಆಗ್ಯದ. ಈಗ ಹೆಂಗ ಸಭಾ ಚಿಕ್ಕ ಸಭಾ ಇದ್ರು ಸಹಿತ ಸೊಕ್ಕಾಗಿ ಕೂತದಲ್ಲ. ಏನ್ ಎದ್ದು ಹೋಗತ್ರಿ ಅವ್ರಿಗೇನ ಸೊಕ್ಕಾಗಿ ಕೂತಾರಲ್ಲತ್ರಿ. ಅದಕ್ಕೆ ಎದ್ದು ಹೋಗುದಲ್ಲದು. ಇನ್ನಿಟ್ಟು ಈ ಮಂಗಳಾರತಿ ಆಗುವವರೆಗೆ ಹೆಂಗ ಸಭಾ ಹಾಲಿಗೆ ಹೆಪ್ಪ ಹಾಕದಂಗ ಕೂತದಲ್ಲ. ಇದೇ ಪ್ರಕಾರ ಮನರಂಜನಾ ಕಾರ್ಯಕ್ರಮ ಮಾಡಿ ಕುತ್ತ ಮಂದಿ ಎದ್ದು ಹೋಗಲಾರದಂಗ 5 ಗಂಟೆ ತನ ಟೈಮ್ ಹಾಡ್ಲಕ್ಕ ಹೇಳಕ್ಕ ಕೇಳಕ್ಕ ಐತಿ. 5 ಗಂಟೆಗೆ ಮತ್ತ ನುಡಿಯಾಗುವವ. ಹೌದ್ರಿಪ್ಪ. ಏನಿದ್ರು ಸಹಿತ ಗಾಳಿ ಬಿಟ್ಟು ಕೈಲೇ ತೋರ್ಕೊಳ್ಳೋದ ಹೇಳ್ತಾರೆ ಹಿರಿಯರು. ಹೌದಾ. ಸುಂಟ್ರ ಗಾಳಿ ಬಿಡ್ತಂದ್ರೆ ಹೆಂಗ್ ಮಾಡಿದ್ರಿಪ್ಪ? ಸುಂಟ್ರ ಗಾಳಿ ಬಿಟ್ಟು ಅದಕ್ಕೆ ಹೆಂಗ್ ಮಾಡ್ತೀರಿ? ಅದಕ್ಕ ಹೆಂಗ ಆಗ್ಬೇಕು ರಾಶಿ ಅಂತ ಕೇಳಿದನ ಆ ಸುಂಕ ಕಡ್ಯಾಕ್ ಹೋಗಿ ಗಟ್ಟಿ ಕಾಳಿ ಹೆಂಗ ರಾಶಿ ಸ್ವಚ್ಛ ಹೊಂಟದಲ್ಲ. ಇವತ್ತು ಮಾಳಿಂಗರಾಯ ಬೀರದೇವರ ಅಮೋಘ ಸಿದ್ಧ ಮಲಕಾರ ಸಿದ್ಧನ ಚರಿತ್ರ ಅಗ್ದಿ ಉತ್ತಮ ರೀತಿಯಿಂದ 2 ಮೇಳಗಳು ನಡೆಸ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಇನ್ನ ಹಿರಿಯರಿಗೊಂದು ಮಾತು ಕೇಳುದದ. ಏನ್ ಕೇಳ್ಬೇಕತ್ರಿಪ್ಪ ಮಾತಾ? ನಾವರೇ ನಮ್ಮ ಸರದೋಡಿ ಹಾಡುವಂತ ಕಲಾವಿದರು ಪ್ರಥಮದಲ್ಲಿ ಕೂರಿಗೆ ಕೊಳ್ಳ ಕಟ್ಟಾರ. ಅವ್ರ ಕಡೆ ಹೋಗಲಿ ಅಂತೇಳಿ ನಮ್ಮದ ಅಭಿಪ್ರಾಯ ಅದ. ಅದಲ್ರಿಪ್ಪ. ಇಲ್ಲಿ ಏನದ ಕೇಳಿದ್ರ ನಮ್ಮ ಮ್ಯಾಲ ಅವ್ರ ಹೇಳುದು, ನಮ್ಮ ಮೇಲ ನಾವು ಅವ್ರಿಗೆ ಹೇಳುದಕ್ಕಿಂತಲೂ ಒಂದು ವಿಷಯ ಇಡ್ತೀನಿ. ನಾವೊಂದು ಎಲ್ಲಾ ಪಟಾಸ್ತಂದ್ರ ಇರ್ಲೇನ್ರಿ. ಹೌದಾ. ಇಲ್ಲ ಮತ್ತೆ ಯಾರು ಹೇಳೋರಿದ್ರು ಕಮಿಟಿ ಅವ್ರು ಬಂದ್ ಹೇಳ್ರಿ, ನಮಗ ಸಂತೋಷ ಅದ. ಏನು ನಡುದಪ್ಪ ಅಂತ ಕೇಳಿದೀನಿ. ಎಲ್ಲಾ ಕಡೆನೂ ಆಗ್ಯಾವ ಬೆಕ್ಕಾದ ವಿಷಯ. ಹಲವಾರು ಶಾಣೆ ಮೇಳಗಳು ನಾನು ಮೇಳಗಳೆಲ್ಲ ಇಲ್ಲಿ ಬಂದ್ ಹೋಗಿರ್ತಾವ. ಹೋಗ್ಯಾವಲ್ರಿಪ್ಪ. ಇಲ್ಲಿ ಹೊಸಾದ ವಿಷಯ ಏನಪ್ಪಾ, ಎಲ್ಲಾರ್ಗು ಕುತ್ತ ಮಂದಿಗೆ ತಿಳಿಬೇಕು, ಹಾಡೋರ್ಗು ಅರ್ಥ ಆಗಿರ್ಬೇಕು. ಹೌದಾ. ಯಾನ ವಿಷಯ ಅಂತ ಕೇಳಿದ್ರೆ ನನ್ನ ಹಾಲು ಶ್ರೇಷ್ಠ ಅಥವಾ ಏನ ನೀರು ಶ್ರೇಷ್ಠ? ಹೌದು. ಅದೇ ಯಾವಾಗ ಹಿಡಿತಾರಲ್ಲ. ಹೌದಾ. ಎಲ್ಲಾ ಮಂದಿಗೆ ತಿಳಿಬೇಕು ವಿಷಯ. ಹೌದಾ. ಕೆಲವು ವಿಷಯ ಇಡ್ತಾರ, ಆ ಹಾಡೋರಿಗೆ ಅದು ವಿಷಯ ತಿಳಿಯಂಗಿಲ್ಲ. ಕುತ್ತ ಮಂದಿಗೆ ಯಾವಾಗ ತಿಳಿದಂಗ ಆಗಿಬಿಡ್ತದ. ಹೌದಾ. ಇದು ಎಲ್ಲಾರಿಗೆ ಅರ್ಥ ಆದದ. ಇದು ಇರ್ಲತ್ತಿರಿಲ್ಲ, ಮತ್ತೊಂದು ಬದಲ ಸುರತ್ತೀರಿ ಇರ್ಲತ್ತಿರಿ. ಇದ್ರೊಳಗ ಹಾಲ ಮತ ಬರ್ತೈತಿ, ಆಧ್ಯಾತ್ಮಿಕ ಬರ್ತೈತಿ, ಪೌರಾಣಿಕ ಬರ್ತೈತಿ, ಶಾಸ್ತ್ರ ಸಹಿತಿಗೆ ನಡೆಸಲಕ್ ಬರ್ತೈತಿ. ಜಾನಪದ್ರಿ ಇಲ್ಲ ಎಲ್ಲ ಅಂದ್ರೆ ಜಾನಪದ ನಮಗ ನಿನಗೂ ಬರ್ತದ. ಆಯ್ತಲ್ಲ. ಆ ಮುತ್ತನ ಕೈನ ಬಡಿಗೆ ನೋಡ್ಕೊಂಡು ಜನಪದ ಹಾಡ್ ನೀವು ಎಲ್ರಿ ಬೇಡನಲ್ಲ ನಾವು. ಹೋತನ್ರಿ ಅದಕ್ಕೆ ಹೇಳಿದ್ರ ನಿನಗ ಎಲ್ಲಾ ತರ ಊಟಿನೊಳಗ ಉಪ್ಪಿನಕಾಯಿ ಬೇಕೇ. ಆದ್ರೂ ಸಹಿತಕ್ಕೆ ನಿನಗ ಬೇಡ ಅನ್ನಂಗಿಲ್ಲ, ಅದನ್ನು ಬೇಕೇ. ಅದಕ್ಕ ಸರದೋಡಿ ಹಾಡುವಂತ ಕಲಾವಿದರು ಯಾವಾದು ಹಿಡಿತಾರ ಬಿಟ್ಟ ಪಾಲಂತೂ ನಮಗಿರ್ತದೆ. ಎಟ್ಟು ಗುರುನಾಥ ಬುದ್ಧಿ ಕೊಡ್ತಾನ ಅಟ್ಟ ಮಟ್ಟಿಗೆ ಹೌದಾ ಇಲ್ಲಿ ಬೆಳಸುನ ತಿಳ್ಕೊಂಡು. ಪ್ರಥಮದಲ್ಲಿ ನಾಂದಿ ಚಾಲೋದ ಜಟ್ಟಪ್ಪ ಮರ ಏನೋ ಮರ ಮಾತು ಬಾಳೆ ಹೇಳಕತ್ತ ಅನುಸೂಳಕ್ಕಿತ್ತಾನು ಶಾರ್ಟ್ ಕಟ್ನಾಗ ಸಾಕನುಕ್ಕಿಂತ ಮೊದಲ ಆ ಮಾತಿಗೆ ಇದರಾಮ ಕೊಟ್ಟು ಯಥಾ ಪ್ರಕಾರ ಸತ್ಯ ಸುಂದರ ಅಂತ ಖ್ಯಾಲಿ ಹಾಡಿ ಕಲಾವಿದರಿಗೆ ಪಾಳಿ ಕೊಡು. ಹೌದು.